ಮಂತ್ರಿಗಿರಿಯಿಂದ ಸಚಿವ ರಾಜಣ್ಣ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧುಗಿರಿಯಲ್ಲಿ ಅಭಿಮಾನಿಗಳ ರೋಷಾಗ್ನಿ ಭುಗಿಲೆದ್ದಿತ್ತು. ಇಂದು ತುಮಕೂರಲ್ಲಿ ರಾಜಣ್ಣ ಬೆಂಬಲಿಗರ ಹವಾ ಶುರುವಾಗಲಿದೆ. ಬೃಹತ್ ಪ್ರತಿಭಟನೆಗೆ ಕೆಎನ್ಆರ್ ಬೆಂಬಲಿಗರು ಚಿಂತನೆಯನ್ನ ನಡೆಸಿದ್ದಾರೆ. ಮಂತ್ರಿಗಿರಿಯಿಂದ ಸಚಿವ ರಾಜಣ್ಣ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧುಗಿರಿಯಲ್ಲಿ ಅಭಿಮಾನಿಗಳ ರೋಷಾಗ್ನಿ ಮುಗಿಲು ಮುಟ್ಟಿತ್ತು. ಇಂದು ತುಮಕೂರಲ್ಲಿ ರಾಜಣ್ಣ ಬೆಂಬಲಿಗರ ಹವಾ ಶುರುವಾಗುತ್ತೆ. ಬೃಹತ್ ಪ್ರತಿಭಟನೆಗೆ ಕೆಎನ್ಆರ್ ಬೆಂಬಲಿಗರು ಚಿಂತನೆಯನ್ನ ನಡೆಸಿದ್ದಾರೆ. 5 ರಿಂದ 6 ಸಾವಿರ ಅಭಿಮಾನಿಗಳು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜಣ್ಣ ಬೆಂಬಲಿಸಿ ವಾಲ್ಮೀಕಿ ಸಮುದಾಯ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಭಿಮಾನಿಗಳ ಬೃಹತ್ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ. ಮಂತ್ರಿಗಿರಿಯಿಂದ ಸಚಿವ ರಾಜಣ್ಣ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಣ್ಣನವರ ಅಭಿಮಾನಿಗಳ ರೋಷಾಗ್ನಿ ನಿನ್ನೆ ಮಧುಗಿರಿಯಲ್ಲಿ ಮುಗಿಲು ಮುಟ್ಟಿತ್ತು. ಇಂದು ತುಮಕೂರಲ್ಲಿ ರಾಜಣ್ಣ ಬೆಂಬಲಿಗರು ಒಂದು ಪ್ರೊಟೆಸ್ಟ್ ಅನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬೃಹತ್ ಪ್ರತಿಭಟನೆಗೆ ಕೆಎನ್ಆರ್ ಬೆಂಬಲಿಗರು ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. 5 ರಿಂದ 6 ಸಾವಿರ ಅಭಿಮಾನಿಗಳ ಬೃಹತ್ ಪ್ರೊಟೆಸ್ಟ್ ಇದು. ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ರಾಜಣ್ಣ ವಜಾ ವಿಚಾರ. ಮಾಜಿ ಸಚಿವರ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ತುಮಕೂರಲ್ಲಿ ಅಹಿಂದ ನಾಯಕರ ದೊಡ್ಡ ಪ್ರತಿಭಟನೆ ನಡೆಯಲಿದೆ. ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆಗೆ ನಾಯಕರು ಚಿಂತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ತುಮಕೂರಲ್ಲಿ ನಡೆಯುವ ಸಭೆಯಲ್ಲಿ ಇಂದು ನಿರ್ಧಾರವಾಗುತ್ತೆ. ಈ ಪ್ರೊಟೆಸ್ಟ್ನ ಕುರಿತಾಗಿ ಈ ಒಂದು ಸಭೆಯಲ್ಲಿ ಎಲ್ಲ ಕೂಡ ನಿರ್ಧಾರವಾಗುತ್ತೆ. ಇನ್ನು ಹೋಟೆಲ್ನಲ್ಲಿ ಅಹಿಂದ ನಾಯಕರಿಂದ ಹೈ ಸಭೆ ನಡೆಯಲಿದೆ. ಕಾಂಗ್ರೆಸ್ನಲ್ಲಿ ಈ ರಾಜಣ್ಣ ವಜಾ ವಿಚಾರ ತಣ್ಣಗಾಗ್ತಾ ಇಲ್ಲ. ಮಾಜಿ ಸಚಿವರ ಬೆನ್ನಿಗೆ ಅಹಿಂದ ನಾಯಕರು ಕೂಡ ನಿಂತಿದ್ದಾರೆ. ತುಮಕೂರಲ್ಲಿ ಅಹಿಂದ ನಾಯಕರ ದೊಡ್ಡ ಪ್ರತಿಭಟನೆ ನಡೆಯಲಿದೆ. ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆಗೆ ನಾಯಕರು ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ತುಮಕೂರಲ್ಲಿ ನಡೆಯುವಂತಹ ಸಭೆಯಲ್ಲಿ ಇವತ್ತು ಒಂದು ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಈ ಪ್ರೊಟೆಸ್ಟ್ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಹೋಟೆಲ್ನಲ್ಲಿ ಅಹಿಂದ ನಾಯಕರು ಈ ಒಂದು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ. ಇನ್ನು ಈ ಸಭೆಯಲ್ಲಿ ಪ್ರತಿಭಟನೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ನಿರ್ಧಾರ ಕೂಡ ಆಗುತ್ತೆ. ಒಂದ್ ಕಡೆ ನಿನ್ನೆ ಮಧುಗಿರಿಯಲ್ಲಿ ಅಭಿಮಾನಿಗಳ ರೋಷಾಗ್ನಿ ಅಥವಾ ಅಭಿಮಾನಿಗಳ ಪ್ರೊಟೆಸ್ಟ್ ಜೋರಾಗೇ ನಡೀತು. ಇಂದು ತುಮಕೂರಲ್ಲಿ ರಾಜಣ್ಣ ಬೆಂಬಲಿಗರಿಂದ ಒಂದು ಪ್ರತಿಭಟನೆಗೆ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇನ್ನು ಮಂತ್ರಿಗಿರಿಯಿಂದ ಸಚಿವ ರಾಜಣ್ಣ ಅವರನ್ನ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ನಿನ್ನೆ ಮಧುಗಿರಿಯಲ್ಲಿ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಇವತ್ತು ತುಮಕೂರಲ್ಲಿ ರಾಜಣ್ಣ ಬೆಂಬಲಿಗರು ಒಂದು ಹೋರಾಟವನ್ನ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಸಿಂಚನ ಏನು ಸಚಿವ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಮತ್ತು ಹಿಂದ ವರ್ಗ ಈಗ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಏನು ಅವರು ನಿನ್ನೆ ಒಂದಷ್ಟು ರಾಜಣ್ಣ ಬೆಂಬಲಿಗರು ಮಧುಗಿರಿಯನ್ನ ಒಂದು ಬಂದ್ ಮಾಡಿ ಮತ್ತು ಮಧುಗಿರಿಯಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಈಗ ಹಿಂದ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಕೆಎನ್ಆರ್ ಅಭಿಮಾನಿ ಬಳಗ ವತಿಯಿಂದ ಈಗ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಈಗ ಸಚಿವ ಸ್ಥಾನವನ್ನ ಮತ್ತೆ ನೀಡಬೇಕು ಅಂತಕ್ಕಂಥದ್ದಾಗಿ ಒಂದು ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು 10:30ಯಿಂದ ಇವತ್ತು ಶುರುವಾಗಲಿದೆ. ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಅಂತಕ್ಕಂಥದ್ದಾಗಿ ಈಗ ಅವರ ಅಭಿಮಾನಿಗಳು ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಏನು ರಾಜಣ್ಣ ಅವರ ಪರವಾಗಿ ಇವತ್ತು ಒಂದು ಪ್ರತಿಭಟನೆ ನಡೆಯಲಿದೆ. ಏನು ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಿಂದ ಪ್ರತಿಭಟನೆ ಮೆರವಣಿಗೆ ಶುರುವಾಗುತ್ತೆ. ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಅಲ್ಲಿ ನಾವು ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಎಲ್ಲ ಮನವಿಯನ್ನ ಮಾಡ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆ ವೇಳೆ ನಾವು ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದಾಗಿ ಹೇಳಿದ್ದಾರೆ. ಜೊತೆಗೆ ನಿನ್ನೆ ಏನು ಮಧುಗಿರಿಯಲ್ಲಿ ಒಂದಷ್ಟು ಅಭಿಮಾನಿಗಳು ಒಂದು ಆಕ್ರೋಶ ಭರಿತರಾಗಿ ಒಂದು ಆತ್ಮಹತ್ಯೆ ಅಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಅಂತ ಅಹಿತಕರ ಘಟನೆಗಳಿಗೆ ಇಲ್ಲಿ ಅವಕಾಶವನ್ನ ಕೊಡಲ್ಲ ಅಂತಕ್ಕಂಥದ್ದಾಗಿ ಈಗ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು. ಹೀಗಾಗಿ ಇವತ್ತು ಒಂದಷ್ಟು ಅಭಿಮಾನಿಗಳು ಮತ್ತು ಇಂದ ಮತ್ತು ದಲಿತ ಪರ ಸಂಘಟನೆಗಳು ಒಕ್ಕೂಟಗಳು ಎಲ್ಲ ಸೇರಿ ಇವತ್ತು ರಾಜಣ್ಣ ಪರವಾಗಿ ಇವತ್ತು ಒಂದು ಹೋರಾಟವನ್ನು ಇನ್ನು ಕೂಡ ಏನು ರಾಜಣ್ಣ ಅವರಿಗೆ ಯಾವುದೇ ವಾಪಸ್ ಸಚಿವ ಸ್ಥಾನವನ್ನ ನೀಡದೇ ಇದ್ರೆ ಇನ್ನಷ್ಟು ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗೋದಾಗಿ ಕೂಡ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.